ನಮಸ್ತೆ. ಈ ದಿನ ಬಂದಿರೋದು ಪ್ರೇಮಿಗಳ ಸ್ವರ್ಗ, ಎಲ್ಲೆಲ್ಲೂ ಜಗತ್ತಿನ ಮರ್ಮ. ಇದೇ ಮಿರಾಕಲ್ ಗಾರ್ಡನ್. ದುಬೈನಲ್ಲಿ ಫೇಮಸ್ ಮಿರಾಕಲ್ ಗಾರ್ಡನ್ ಇದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಬಂದಿದ್ದೀನಿ. ಸೊ ಏನೇನಿದೆ ಏನೇನಿಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಪ್ರೇಮಿಗಳಿಗೂ ಬಹಳ ಮುಖ್ಯವಾದದ್ದು ಹೃದಯ ಬರ್ತಾನೆ ನಿಮಗೆ ಸಿಗುತ್ತೆ. ಯಾವ ಹೃದಯ ಗಟ್ಟಿ ಇದೆ, ಯಾವ ಹೃದಯ ಗಟ್ಟಿ ಇಲ್ಲ ಅಂತ ಗೊತ್ತಾಗೋದು ಈ ಹೃದಯಗಳ ಜೊತೆ ನೀವು ಫೋಟೋಗಳು ತಗೊಂಡಾಗ ಮಾತ್ರ. ಬರ್ತಾ ನಿಮಗೆ ಕಾಣೋದೆ ಡಿಸ್ನಿ ವರ್ಲ್ಡ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಪ್ರೀತಿ ಪಡುವ ಹೃದಯಗಳ ಮಧ್ಯೆ ಕಾಣೋದೆ ಡಿಸ್ನಿ ವರ್ಲ್ಡ್. ಈ ಡಿಸ್ನಿ ವರ್ಲ್ಡಲ್ಲಿ ನೀವು ಜೀವನ ಎಂಜಾಯ್ ಮಾಡ್ತೀರಿ ಅಂದರೆ ಎಂಜಾಯ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಬರ್ತಾ ನಿಮಗೆ ನವಿಲು ಬರ್ತದೆ, ಜೊತೆಗೆ ಆನೆ ನೋಡಿ. ಆನೆ ಕಿವಿ ಕಾಣ್ತಿದ್ಯಾ? ನಮ್ಮ ಮೈಸೂರೊಳಗಂತೂ ಗೊತ್ತು, ವರ್ಷ ಪೂರ್ತಿ ಆನೆ ನೋಡ್ತಿರ್ತೀವಿ. ಆದರೆ ಇಲ್ಲಿರ್ತಕ್ಕಂಥ ನವಿಲು ಪ್ರೇಮಕ್ಕೆ ಒಂದು ಸ್ವರ್ಗ ಇದ್ದಂಗೆ. ಬನ್ನಿ ಮುಂದೆ ತೋರಿಸ್ತೀನಿ ಹಾಗೆ. ಮಿರಾಕಲ್ ಗಾರ್ಡನ್ ನಿಮಗೆ ಭಾಗ 2 ಹೇಗೆ ಬರ್ತಾ ಇದೆ ಅಂದರೆ, ನಾನು ಫುಲ್ ಹತ್ರನೇ ಬರ್ತಾಯಿದ್ದೀನಿ ಅನಿಸುತ್ತೆ. ನರ್ತನೆ ಮಾಡುವ ನರ್ತಕಿಯರಿದ್ದಾರೆ, ನರ್ತನೆ ಮಾಡ್ತಾಯಿದ್ದಾರೆ ಬಿಡ್ತಾರ ಗೊತ್ತಿಲ್ಲ. ಆದರೆ ಟೆಂಪ್ರೇಚರ್ ಮಾತ್ರ 40 ನನ್ನ ಮೊಬೈಲೇ ಓವರ್ ಹೀಟಾಗಿ ಕ್ಯಾಮ್ರಾ ರನ್ ಆಗ್ತಿರಲ್ಲ. ನಾನೀಗ ಫ್ರೀಸ್ ಮಾಡಿಸಿ ಮೊಬೈಲ್ನ ಕೋಲ್ಡ್ ಮಾಡಿದ್ಮೇಲೆ ಕ್ಯಾಮ್ರಾ ತೆಗಿತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಯಾವ ಟೆಂಪ್ರೇಚರ್ ಇದೆ. ಇಷ್ಟು ಟೆಂಪ್ರೇಚರ್ ಇದ್ದರೂ ಹೇಗೆ ಇವರು ಗಿಡಗಳೆಲ್ಲ ಬೆಳೀತಾ ಇದ್ದಾರೆ. 24/7 ವಾಟರ್ ಸಪ್ಲೈ ಹೇಗಾಗುತ್ತೆ ಅಂದರೆ ರೈನ್ ಹಾರ್ವೆಸ್ಟಿಂಗ್. ನಮ್ಮ ದೇಶದಲ್ಲಿ ಓದ್ತೀವಿ, ಯಾವ ಇಂಪ್ಲಿಮೆಂಟ್ ಮಾಡಲ್ಲ, ಆದರೆ ದೇಶ ಇಂಪ್ಲಿಮೆಂಟ್ ಮಾಡಿ ತೋರಿಸಿದೆ ಹೇಗೆ ಮಾಡ್ಬೋದು ಅಂತ. ಹೃದಯಗಳು ಸಿಗ್ತಾ ಬರ್ತಾ ಇದೆ. ಇಲ್ಲಂತೂ ನಿಮಗೊಂದು ದೊಡ್ಡ ಹೃದಯ ಸಿಗುತ್ತೆ, ಅದು ಕೆಂಪು ಹೃದಯ. ಯಾರ ಹೃದಯ ಕೆಂಪಾಗಿರುತ್ತೆ ಅವರು ಮಾತ್ರ ಸಿಗುತ್ತಿದ್ದು. ಕೆಂಪು ಹೃದಯದ ಜೊತೆಗೆ ಇಲ್ಲಿ ಎಲ್ಲ ಪ್ರವಾಸಿಗರ ತಾಣ. ಎಲ್ಲೆಲ್ಲಿ ನೋಡಿ, ನಮಗಂತೂ ಅರ್ಥ ಆಗದೇ ಇರೋ ಭಾಷೆ ಇದ್ರು, ಆದರೆ ಪ್ರೀತಿ ಮಾತ್ರ ಎಲ್ಲರಿಗೂ ಅರ್ಥ ಆಗೋ ಭಾಷೆ. ಪ್ರೀತಿ ಅರ್ಥ ಆಗಬೇಕು ಅಂದರೆ ಇದೇ ಮಿರಾಕಲ್ ಗಾರ್ಡನಿಗೆ ಬರಬೇಕು. ನಾನು ಏನಕ್ಕೆ ಟೋಪ್ ಇಟ್ಕೊತಾ ಇದ್ದೀನಿ ಅಂದರೆ, ಪ್ರಾಯಶಃ ಮೊಬೈಲ್ ಈಟಾರೆ ಮತ್ತೆ ನಮಗೆ ಕ್ಯಾಮ್ರಾ ರನ್ ಆಗೋಲ್ಲ. ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಹಾಗೇ ಇದೆ. ಮುಂದೆ ಹೋಗ್ತಾ ಮಿರಾಕಲ್ ಗಾರ್ಡನ್ನು ಸುಮಾರು 4-5 ಎಕರೆ ಇದೆಯಂತೆ. ಟೀನೇ ಶುರು ಮಾಡಿಬಿಟ್ಟವ್ರೆ ಇಲ್ಲಿ, ಬಂದು ತಗೊಳ್ಳಿ. ಅಂತೂ ಬರೀ ಪುಟಾಣಿ ಮಕ್ಕಳಿಗೆ ಇರೋದು ಅನಿಸುತ್ತೆ. ನಾವಂತೂ ಪುಟಾಣಿ ಮಕ್ಕಳಲ್ಲ, ನಾವು ಆಗಿದ್ದಾಗ ಇವೆಲ್ಲ ಬಂದಿರಲಿಲ್ಲ. ಎಲ್ಲಿಂದ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗುತ್ತೆ ದಾರಿ ಗೊತ್ತಿಲ್ಲ. ಮಕ್ಳಿಗಂತೂ ನಮ್ಮೂರ ಪಾರ್ಕಿಗಿಂತ ಈ ಊರು ಪಾರ್ಕು ಕರ್ಕೊಂಬಂದರೆ ತುಂಬ ಚೆನ್ನಾಗಿರ್ತಾರೆ ಅನ್ಕೋತೀನಿ. ಬರೀ ಪುಟಾಣಿ ಆಟಗಳೇ. ಇಲ್ಲಿ ನೋಡಿ, ಜೊತೆಗಂತೂ ವಾಟ್ರ್ ಫೌಂಟನ್ ಇದೆ. ನಿಮಗೆಲ್ಲ ಕಾಣ್ತಾ ಇದೆಯಲ್ಲ, ಇದೇ ಮಿರಾಕಲ್ ಗಾರ್ಡನ್. ಈ ಗಾರ್ಡನ್ ಇರೋದು ಇದೇ ಕಾರಣಕ್ಕಾಗಿ. ಎಲ್ಲೆಲ್ಲೂ ನೋಡಿ ಪ್ರೇಮಿಗಳು, ಪಕ್ಷಿಗಳು, ಹೃದಯದ ನರ್ತಕಿಕೆಯರು. ನವಿಲಂತೂ ತನ್ನ ಗರಿಯನ್ನು ಎತ್ತಿ ಕರೆಯುತ್ತಿದೆ, ನಾನಿರುವೆ ಇಲ್ಲಿಗೆ ಬಂದು ಫೋಟೋ ತಗೋ ನನ್ನ ಹತ್ರ ಅಂತ. ಆದರೆ ಏನು ಮಾಡೋದು, ಯಾವ ನವಿಲು ಯಾರ ಹತ್ರ ಇದೆ ಅಲ್ಲೇ ಹೋಗಿ ತೆಗೆಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರೀತಿ ಮಾಡೋರು ಗೊತ್ತು, ಹೃದಯಗಳೇ ಮುಖ್ಯ. ಹೃದಯಗಳ ಮಧ್ಯೆ ಹಸಿರುಗಳ ಮಧ್ಯೆ ಹೃದಯ, ಎಲ್ಲೆಲ್ಲೂ ಹೃದಯಗಳೇ. ಇದು ಮಿರಾಕಲ್ ಗಾರ್ಡನ್. ಜೀವನದಲ್ಲಿ ನೀವು ಪ್ರೀತಿ ಮಾಡೋ ಹುಡುಗನಾಗಿರಲಿ, ಹುಡುಗಿರನಾಗಿರಲಿ, ನೀವು ಪ್ರೀತಿ ಮಾಡೋ ಯಾವುದೇ ವ್ಯಕ್ತಿನಾಗಿರಲಿ, ಈ ಜಾಗಕ್ಕೆ ಕರ್ಕೊಬಂದರೆ ನಿಮ್ಮ ಪ್ರೀತಿಗೆ ತುಂಬ ಅರ್ಥ ಇರುತ್ತೆ. ಗಡಿಯಾರಕ್ಕೆ ಮುಳ್ಳಿದೆ, ಇದು ಖಂಡಿತ ಗಡಿಯಾರ ಓಡುತ್ತೆ. ಇವ್ರ ಕಲ್ಪನೆ ಹೇಗಂದರೆ, ಟೈಮ್ನ ಪರಿಸರಗಳ ಮಧ್ಯೆ ಬರೆದಿದ್ದಾರೆ. ಇದು ಇಲ್ಲಿನ ಕಾಲಮಾನದ ಸಮಯ 11 ಗಂಟೆ 45 ನಿಮಿಷ. ನಮ್ಮ ಭಾರತದ ಕಾಲಮಾನದ ಸಮಯ 1 ಗಂಟೆ 35 ನಿಮಿಷ. ಹತ್ತತ್ರ ಸುತ್ತಲಿನ ಪರಿಸರ, ಪ್ರಕೃತಿಯ ಮಧ್ಯೆ ಗಡಿಯಾರದ ಮಧ್ಯೆ ಹೃದಯಗಳು, ಪಕ್ಷಿಗಳು, ಪ್ರೀತಿಗಳು, ಪ್ರೇಮಿಗಳು. ಇದರ ಅರ್ಥ ಹೂವಿನಲ್ಲಿ ಸಮಯದಲ್ಲಿ ಪ್ರೀತಿಯ ಅಕ್ಕಪಕ್ಕ 2 ನವಿಲು, ಅಲ್ಲೊಂದು ಮನೆ. ಥ್ಯಾಂಕ್ ಯು. ಮುಂದಿನ ಭಾಗದಲ್ಲಿ ನಿಮ್ಮೊಂದಿಗೆ ಮತ್ತೆ. ಮಿರಾಕಲ್ ಗಾರ್ಡನಲ್ಲಿ ಇನ್ನೊಂದು ಮಿರಾಕಲ್ ಅಂದರೆ ಎಮಿರೇಟ್ಸ್ ವಿಮಾನ. ಇಲ್ಲಿ ನೋಡ್ತಿರೋದು ನೀವು ನಿಜವಾದ ವಿಮಾನ. ಅದನ್ನು ಅವರು ಪಾರ್ಕಲ್ಲಿ ತಂದು ನಿಲ್ಲಿಸ್ಬಿಟ್ಟು ಹೂವಿನ ಡಿಸೈನ್ ಎಲ್ಲ ಮಾಡಿ ಫ್ಯಾನ್ ಎಲ್ಲ ತಿರುಗಿಸ್ತಾ ಇದ್ದಾರೆ. ನೋಡಿ, ಈ ದೇಶ ಯಾವ ಥರ ಬದಲಾವಣೆ ಬಯಸುತ್ತೆ ಅಂದರೆ, ಯಾವ ವಸ್ತುನೂ ಅವರು ವೇಸ್ಟ್ ಮಾಡ್ತಾಯಿಲ್ಲ. ಕಸದಿಂದ ರಸ ಅಂತ ನೋಡಿ ಕೆಟ್ಟೋಗಿರೋ ವಿಮಾನದಿಂದ ಪಾರ್ಕಲ್ಲಿ ನಿಲ್ಲಿಸಿದ್ದಾರೆ. ಅದೇ ನಮ್ಮ ದೇಶದಲ್ಲಿ ನಾವು ಏನಾರಾಗಿ ಸಿಗಲ್ಲ ಗುಜ್ರಿಗೆ ಹಾಕ್ಬಿಟ್ಟು ಕರಗಿಸ್ಬಿಟ್ಟು ಮೆಲ್ಟ್ ಮಾಡ್ತಾಯಿದ್ವಿ. ಇವರು ಮೆಲ್ಟ್ ಮಾಡಿಲ್ಲ, ಮಿರಾಕಲ್ ಗಾರ್ಡನ್ನೇ ಮಾಡಿದ್ದಾರೆ.
ದೇಶ ಹೇಗೆ ಅಭಿವೃದ್ಧಿ ಆಗುತ್ತೆ, ಹೇಗೆ ಆಗಬೇಕು, ಹೇಗೆ ಆಗಬಾರ್ದು ಎಲ್ಲ ಒಂದು ವಿದೇಶಕ್ಕೆ ಬಂದಾಗಲೇ ನಮಗೆ ಅರ್ಥ ಆಗೋದು. ಇಲ್ಲಿನ ವಾತಾವರಣ, ಪರಿಸರ ಮೇಲೆ ನೋಡಿದ್ರೆ ನೋಡಿ, ಈಗ ಇಲ್ಲೆಲ್ಲ ಇರೋದು ಒರಿಜಿನಲ್ ಗಿಡಗಳು. ನಮ್ಮ ಮದುವೆ ಎಲ್ಲ ಬಂದರೆ ನಾವೆಲ್ಲ ಡೂಪ್ಲಿಕೇಟ್ ಫ್ಲವರ್ ಹಾಕ್ತೀವಿ, ಇವರೆಲ್ಲ ಕಂಪ್ಲೀಟ್ ಒರಿಜಿನಲ್. ಟೆಂಪ್ರೇಚರ್ 40+ ಇದೆ. ಈ ಟೆಂಪ್ರೇಚರ್ಗೆ ನನ್ನ ಮೊಬೈಲೇ ಕ್ಯಾಮ್ರಾ ರನ್ ಆಗಿ ಹೀಟ್ ಆಗಿತ್ತು. ಕೋಲ್ಡ್ ಟೆಂಪ್ರೇಚರ್ ಬಂದಿರೋಂಥ ಏರಿಯಾ ನೋಡಿ. ಜಗತ್ತಿನಲ್ಲಿ ಒಂದು ಸಲ ದುಬೈಗೆ ಬಂದು ಹೋಗ್ರಿ, ತುಂಬ ಚೆನ್ನಾಗಿದೆ. ಭವಿಷ್ಯ ಅಂದರೆ ದುಬೈ ಅಂದರೆ ಭವಿಷ್ಯ ಅನ್ನೋದು ಹೇಗಂತ ತೋರಿಸಿದ್ದಾರೆ. ನಮ್ಮ ಭಾರತನೂ ನಮಗೂ ಶ್ರೇಷ್ಠ, ಬೇರೆ ದೇಶನೂ ಬಂದು ನೋಡಿದಾಗ ಗೊತ್ತಾಗುತ್ತೆ.